ಬೆಳಗಾವದಾಗಿರೋ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಹೊಂಟಿರೋದು ನಮ್ಮ ಶಿರೋಳಕ್. ರಣ ಬಿಸಿಲ್ದಾಗ ನಮ್ಮ ಅಣ್ಣ ನನ್ನ ಗಾಡಿ ಮ್ಯಾಗ ಕರ್ಕೊಂಡು ಬೆಳಗಾವ್ ಬಸ್ ಸ್ಟ್ಯಾಂಡಕ್ಕ ಬಿಡಾಕ್ ಬಂದ. ಅಣ್ಣಗೊಂದು ದೊಡ್ಡ ಬಾಯ್ ಹೇಳಿ ನಾನು ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗೇ ಬಿಟ್ನಿ. ಈ ಕೆಟ್ಟ ಬಿಸಿಲ್ದಾಗ ರೋಡ್ ಬಸ್ ಸಿಗ್ತೈತೋ ಇಲ್ಲೋ ಅಂತ ನಾ ಚಿಂತೆ ಮಾಡಿದ್ರ ಕಂಡಕ್ಟರ್ ರೋಡ್ ಬಸ್ ಹೋಗೇತಮ್ಮ ರಾಮದುರ್ಗ ಬಸ್ ಒಂದಾಗಿತ್ತು ಅಂತಂದ. ಚಾರ್ಜಿಗೆ ರೊಕ್ಕ ಇಲ್ಲ ಅಂತ ನಾನು ATM ಹೋದ್ರ ಹಿಟ್ಯಾಚಾರ ATMನು ಇಟ್ಟಾರ. ಬುಲ್ಡೋಜರ್ ATM ಇಂದ ಒಂದ್ 500 ರೂಪಾಯಿ ತಗಸ್ಕೊಂಡ ಸಿದ್ದರಾಮಯ್ಯ ಸರ್ಕಾರದಾಗ ಬಸ್ನೇ ಸೀಟ್ ಹಿಡಿದ ದೊಡ್ಡದೊಂದು ಯುದ್ಧ ಮಾಡ್ದಂಗ್ರಿ. ಆ ಯುದ್ಧದಾಗ ಗೆದ್ದು ಬಂದ್ ಯೋಧ ಅಂದ್ರ ಅದ್ ನಾನ. ಹೆಸರಿಗೆ ಅಭಿಷೇಕ್ ತಂದ್ ಕೊಟ್ಟ ಕಪ್ ಕೇಕು ಸ್ಪ್ರೈಟ್ ಜ್ಯೂಸು ಕುಡ್ಕೋತ ಆರಾಮ್ ಇವ್ ನೋಡ್ಕೋತ ಕೂತಿದ್ದೀನಿ. ಜೈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತಂದ ಸಂಗೊಳ್ಳಿ ರಾಯಣ್ಣ ಒಂದ್ ಕಾಲ್ ಬಿದ್ದ. ರಾಮದುರ್ಗ ಹೊಸ ಬಸ್ ಸ್ಟ್ಯಾಂಡ್ ನ್ಯಾಗ ಇಳಿದ್ ಉಡ್ಲೆ ಕಂಡಕ್ಟರ್ ಹೇಳ್ದೊಂದ, ತಮ್ಮ ಕೊಣ್ಣೂರ್ ಬಸ್ ಹತ್ಬೇಕಂದ್ರ ನೀ ಹಳೆ ಬಸ್ ಸ್ಟ್ಯಾಂಡ್ ಹೋಗ್ಬೇಕು. ಇನ್ನು ಹಳೆ ಬಸ್ ಸ್ಟ್ಯಾಂಡ್ ಎಲ್ಲೈತೆ ಅಂತ ಚಿಂತೆ ಮಾಡ್ಕೋತ ಹೊಂಟಾಗ ನನಗ್ ಕಂಡಿದ್ದು ಈ ಅಣ್ಣ. ಸ್ವಲ್ಪ ಹಳೆ ಬಸ್ ಸ್ಟ್ಯಾಂಡ್ ಡ್ರಾಪ್ ಕೊಡು ಅಣ್ಣ ಅಂದ್ ಹುಡ್ದ. ಬಾರೋ ರಾಜ ಹುಲಿ ಅಂತಂದು ಕರೆಕ್ಟ್ ಬಸ್ ಸ್ಟಾಪ್ ಮುಂದ ತೆರಬಿಸಿದ. ಅಣ್ಣ ಒಂದ್ ಬಿಗ್ ಥ್ಯಾಂಕ್ಸ್ ಹೇಳಿ ನಾ ಹೊಂಟಿದ್ದು ಬಸ್ ಕಡೆ. ನನಗ್ ಸಿಕ್ಕಿದ್ದು ಡಗಾಡಿಗಿ ಆರ್ಡಿನರಿ ಬಸ್. ಸಾರಿ ಆರ್ಡಿನರಿ ಬಸ್ ಹತ್ತಿ ಟಿಕೆಟ್ ತೆಗೆಸ್ಕೊಂಡ್ ನಾನು ಹೊಂಟಿದ್ದು ಕೊಣ್ಣೂರ್ ಕಡೆ. ಹುಲಿ ಬ್ಯಾಟಿ ಮುಗಿಸ್ಕೊಂಡ್ ಆರಾಮ್ ಮುಕ್ಕೊಂಡಿತ್ತು. ಅದನ್ನ ನೋಡ್ಕೊಂಡು ನಾ ಕುಂತಿದ್ದೆ. ಭಾರತದ ರಿಯಲ್ ಹುಲಿಯಾದ ಛತ್ರಪತಿ ಮಹಾರಾಜ್ ಕಿ ಜೈ ಅನ್ಕೊಂಡು ನಾ ಕೊಣ್ಣೂರ್ ಬಸ್ ಇಳ್ದ ಬಿಟ್ನಿ. ಕೊಣ್ಣೂರ್ ಬಸ್ ಇಳಿದು ಹೊಡೆದ ಶಿರೋಳ್ ಟೆಂಪೋ ನಿಂತ ಬಿಟ್ಟಿತ್ತು. ಪಟ್ನಾ ಶಿರೋಳ್ ಟೆಂಪೋ ಹತ್ತದವನ ನಮ್ಮ ಮನಿಗ್ ಬಂದ ಬಿಟ್ನಿ. ಆತ್ರಿ ಮತ್ ಸಿಗು ನಿನ್ನ.